ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್ ಬಿಟ್. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ಆಹಾರ ಸುರಕ್ಷತಾ ಇಲಾಖೆಯ ಐತಿಹಾಸಿಕ ಕಾರ್ಯಾಚರಣೆ. ರಾಜ್ಯಾದ್ಯಂತ 30 ತಂಡಗಳಿಂದ ಹಗಲು ರಾತ್ರಿ ತಪಾಸಣೆ. ಆರೋಗ್ಯ ಸಚಿವ ಯುಟಿ ಖಾದರ್ ಪ್ರಶಂಸೆ. ಹನ್ನೂರು ಅರಣ್ಯ ಸಿಬ್ಬಂದಿ ಗುಂಡೇಟು ಪ್ರಕರಣ. ಮೃತರ ಕುಟುಂಬಗಳಿಗೆ ತಲಾ 15 ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಿಸಿ ಸಾಂತ್ವನ ಹೇಳಿದ ಶಾಸಕ ಎಂಆರ್ ಮಂಜುನಾಥ್. ವಂದೇ ಮಾತರಂಗೆ ಅವಮಾನ ಆರೋಪ ಖಂಡಿಸಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಯತ್ನ. ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರ ವಶ. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಡೆಸಿರುವ ತಪಾಸಣೆ ಹಾಗೂ ಕಾರ್ಯಾಚರಣೆ ಐತಿಹಾಸಿಕವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದರು. ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಪಂಚತಾರಾ ಹೋಟೆಲ್ಗಳು ಸೇರಿದಂತೆ ವಿವಿಧ ಆಹಾರ ತಯಾರಿಕಾ ಮತ್ತು ಮಾರಾಟ ಕೇಂದ್ರಗಳ ಮೇಲೆ ತಪಾಸಣೆ ನಡೆಸಲಾಗಿದೆ. ಸಚಿವರ ಆದೇಶದ ಮೇರೆಗೆ ಅಧಿಕಾರಿಗಳು ಹಗಲು ರಾತ್ರಿ ಎನ್ನದೇ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದರಿಂದ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಉತ್ತಮ ಹೆಸರು ಬಂದಿದೆ ಎಂದು ಸಚಿವರು ಶ್ಲಾಘಿಸಿದರು. ರಾಜ್ಯಾದ್ಯಂತ 30 ತಂಡಗಳನ್ನು ರಚಿಸಿ 60ಕ್ಕೂ ಹೆಚ್ಚು ಪಂಚತಾರಾ ಹೋಟೆಲ್ಗಳು, 8 ಉಗ್ರಾಣಗಳು, 4 ಎಂಎನ್ಸಿ ಔಟ್ಲೆಟ್ಗಳು ಸೇರಿದಂತೆ ಹಲವು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗಿದೆ. ಲೋಪದೋಷಗಳು ಕಂಡುಬಂದಿರುವ ಸ್ಥಳಗಳಿಗೆ ನೋಟಿಸ್ ನೀಡಲಾಗಿದ್ದು, ಗಂಭೀರ ಸಮಸ್ಯೆಗಳು ಕಂಡುಬಂದ ಕಡೆಗಳಲ್ಲಿ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಲಾಗಿದೆ. ನಿಯಮ ಉಲ್ಲಂಘಿಸಿದವರನ್ನ ಕೇವಲ ಮುಚ್ಚಿಸುವುದು ಅಥವಾ ಶಿಕ್ಷಿಸುವುದಷ್ಟೇ ಉದ್ದೇಶವಲ್ಲ, ತಪ್ಪುಗಳನ್ನು ಸರಿಪಡಿಸುವಂತೆ ಅರಿವು ಮೂಡಿಸುವುದು ಹಾಗೂ ಸಾರ್ವಜನಿಕರಿಗೆ ಸುರಕ್ಷಿತ ಆಹಾರ ಒದಗಿಸುವುದೇ ಮುಖ್ಯ ಉದ್ದೇಶ ಎಂದರು. ನಾವೀಗ ಹೇಳ್ತೇವೆ, ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಡಿಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ, ನೀವು ವಿಡ್ರಾ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ದಾರ, ಅವ್ರು ಯಾರೇ ಇದ್ರು ಕೂಡ ಅವರಿಗೆ ನಾನು ಹೇಳುದು ಇಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ್ ಆಸ್ಪತ್ರೆ, ಅಲ್ಲಿ ಒಮ್ಮೆ ನಿಂತು ನೋಡಿ. ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ನಿಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನೋಡಿ ಬಂದು ಮತ್ತೆ ನನಗೆ ಹೇಳಿ. ಆಹಾರ ಸುರಕ್ಷತಾ ಇಲಾಖೆ ಇದನ್ನು ಹಿಂಪಡೆಯುವ ಬಗ್ಗೆ ಯಾವುದೇ ಚಿಂತನೆ ಮಾಡಿಲ್ಲ. ನಾನು ಹೇಳಿದ್ದೇನಲ್ಲ, ಅಂತ ಯಾವುದೇ ವಿಚಾರ ಇಲ್ಲ. ಹಾಗೆ ಇದ್ರೂ ಕೂಡ ನಾವು ಮುಖ್ಯಮಂತ್ರಿ ಜೊತೆ ಬಗ್ಗೆ ಮಾತಾಡ್ತೇವೆ. ಬೆಂಗಳೂರಲ್ಲಿ H1N1 ಪ್ರಕ್ರಿಯೆ ಒಂದು 500 ಜನ ಮಕ್ಕಳಿಗೆ ಒಂದೇ ಸ್ಕೂಲಲ್ಲಿ ಪತ್ತೆ ಆಗಿದೆ ಸರ್. ಬೆಂಗಳೂರಲ್ಲಿ H1N1 ಯಾವ ಸ್ಕೂಲ್ ಇಲ್ಲಿ ರಿಚ್ಮಂಡ್ ಚಮರ್ ಮಾಹಿತಿ ತಗೊಂಡು ನಾನು ಹೇಳ್ತೇವೆ. ಇವತ್ತು ಇದೊಂದು ಸದ್ಯಕ್ಕೆ ಇರಲಿ ಫುಡ್ ಸೇಫ್ಟಿ ಸರ್. ಹೈವೇ ರೋಡ್ ಅಲ್ಲಿ ಕ್ಯಾಂಟೀನ್ಗಳು, ಹೋಟೆಲ್ಗಳು ಅಲ್ಲಿ ಎಲ್ಲ ದಾಳಿ ಮಾಡಿದೇವಲ್ಲ, ಎವ್ರಿಥಿಂಗ್ ಲಾಭ ಅದನ್ನ ಮಾಡಿದ್ದೇವೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನಲ್ಲಿ ಸಂಭವಿಸಿದ ಅರಣ್ಯ ಸಿಬ್ಬಂದಿಗಳ ಶೂಟೌಟ್ ಪ್ರಕರಣದಲ್ಲಿ ಬಲಿಯಾದ 3 ಕುಟುಂಬಗಳಿಗೆ ಹನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಅವರು ನೇರವಾಗಿ ಭೇಟಿ ನೀಡಿ ಅಂತಿಮ ನಮನ ಸಲ್ಲಿಸಿ ಸಾಂತ್ವನ ಹೇಳಿದರು. ಮೃತರ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ತಲಾ 5 ಲಕ್ಷ ಹಾಗೂ ತಮ್ಮ ಸ್ವಂತ ವೈಯಕ್ತಿಕ ವತಿಯಿಂದ ತಲಾ 10 ಲಕ್ಷ ಸೇರಿ ಒಟ್ಟು ತಲಾ 15 ಲಕ್ಷ ಪರಿಹಾರದ ಚೆಕ್ ಅನ್ನು ಶಾಸಕರು ವಿತರಿಸಿದರು. ಸಂತ್ರಸ್ತ ಕುಟುಂಬಗಳ ಮನೆಗಳಿಗೆ ತೆರಳಿ ಸಾಂತ್ವನ ಹೇಳಿದ ಶಾಸಕರು ಇಂತಹ ದುರ್ಘಟನೆ ಮರುಕಳಿಸದಂತೆ ಹಾಗೂ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವುದಾಗಿ ಭರವಸೆ ನೀಡಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಹೌದು, ಈಗೇನು ಕೊಟ್ಟ ಮಾತಿನಂತೆ ಬಹುಶಃ ನೊಂದ ಕುಟುಂಬಕ್ಕೆ ನಾವು ಎಷ್ಟೇ ಕೊಟ್ಟರು ಅದು ಕಡಿಮೆ. ಅದರಿಂದ ಇವತ್ತು ತತ್ಕ್ಷಣಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಈಗ ಸರ್ಕಾರನ ಮಾನವೀಯತೆಯ ಮೇಲೆ ಗ್ರೌಂಡ್ಸ್ ಮೇಲೆ ಈಗ 5 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಸಣ್ಣ ಮಕ್ಕಳ ಒಂದು ಆಕ್ರಂದನ ಮತ್ತೆ ಅವರೆಲ್ಲ ಒಂದು ಪರಿಸ್ಥಿತಿ ಇದೊಂದು ಅಮಾನ್ಯವಾಗಿ ಹತ್ಯೆ ಆಗಿರೋದ್ರಿಂದ ಬಹುಶಃ ನಾನು ಸಹ ಅದ್ರ ಬಗ್ಗೆ ಸಾಕಷ್ಟು ಇದ್ರ ಬಗ್ಗೆ ಭಾಳ ಒಂದು ಅರ್ಥಕೊಂಡು ಈಗ ಉಸ್ತುವಾರಿ ಸಚಿವರು ಅವರ ಒಂದು ಸಹಾಯ ಹಸ್ತ ಒಂದು ಸುಮಾರು 2 ಲಕ್ಷ ರೂಪಾಯಿ ಉಳಿದಂಥದ್ದು ಸಂಗ್ರಹ ಮಾಡಿ ನಾನು ಒಟ್ಟು 10 ಲಕ್ಷ ರೂಪಾಯಿನ ಈಗ ಅವ್ರಿಗೆ ಆಲ್ರೆಡಿ ಸಂದಾಯ ಆಗಿದೆ. ಜೊತೆಗೆ ಸರ್ಕಾರದ ವತಿಯಿಂದ 5 ಲಕ್ಷ ರೂಪಾಯಿನೂ ಸಂದಾಯ ಆಗಿದೆ. ಸೊ ಅಷ್ಟು ಈಗ ಅವ್ರು ತಲುಪಿಸಿ ಈಗೇನು ಎಲ್ಲ ಈ ಚರ್ಚಿಗೆ ಪೂಜೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ತುಂಬಲಾರದ ನಷ್ಟ ಆ ಕುಟುಂಬಕ್ಕಾಗಿದೆ. ಭಗವಂತ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.
ಹಾಗಾಗಿ ಇವತ್ತು ಈ ಒಂದು ಘಟನೆ ನಡೆದಿದೆ. ಅರಣ್ಯಾಧಿಕಾರಿಗಳೇನಾದ್ರು ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ವಂದೇ ಮಾತರಂ ಗೀತೆಗೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಯುವ ಮೋರ್ಚಾ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಸ್ಥಳದಲ್ಲಿದ್ದ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ವಶಕ್ಕೆ ಪಡೆದು ಬಳಿಕ ಬಿಡುಗಡೆಗೊಳಿಸಿದ್ರು. ನಗರದ ಅನ್ನಪೂರ್ಣ ವೃತ್ತದ ಬಳಿ ಬಿಜೆಪಿ ಯುವ ಮೋರ್ಚಾ ಮುಖಂಡರು ಮತ್ತು ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿ ಕಾಂಗ್ರೆಸ್ ಪಕ್ಷ ಹಾಗೂ ಹಿರಿಯ ನಾಯಕರ ವಿರುದ್ಧ ಘೋಷಣೆ ಕೂಗಿದ್ರು. ಕಾಂಗ್ರೆಸ್ ನಾಯಕರು ವಂದೇ ಮಾತರಂ ಗೀತೆಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ವಂದೇ ಮಾತರಂ ಗೀತೆ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದ ಹಾಗೂ ರಾಷ್ಟ್ರದ ಗೌರವದ ಪ್ರತೀಕವಾಗಿದೆ. ಅಂತಹ ಗೀತೆಯನ್ನ ಮಧ್ಯದಲ್ಲೇ ಸ್ಥಗಿತಗೊಳಿಸುವಂತೆ ಸೂಚಿಸುವ ಮೂಲಕ ಕಾಂಗ್ರೆಸ್ ಪಕ್ಷ ರಾಷ್ಟ್ರಕ್ಕೆ ಅಗೌರವ ತೋರಿಸಿದೆ ಎಂದು ಬಿಜೆಪಿ ಯುವ ಮೋರ್ಚಾ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವೀರೇಂದ್ರ ಪಾಟೀಲ್ ರಾಯಕೋಡ ಕಿಡಿಕಾರಿದ್ರು. ಪ್ರತಿಭಟನಾಕಾರರು ಕಾಂಗ್ರೆಸ್ ಕಚೇರಿಯತ್ತ ಮುತ್ತಿಗೆ ಹಾಕಲು ಮುಂದಾದಾಗ ಪೊಲೀಸರು ಮಾರ್ಗ ಮಧ್ಯೆ ತಡೆದರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ದಿಲ್ಲಿಯಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಪಾರ್ಟಿಯ ಪಕ್ಷದಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಹಾಗೂ ನಮ್ಮ ಮಾಜಿ ಪ್ರಧಾನಮಂತ್ರಿಯವರ ಪತ್ನಿಯವರಾದಂಥ ಸೋನಿಯಾ ಗಾಂಧಿಯವರು ನಮ್ಮ ರಾಷ್ಟ್ರಗೀತೆಯಾದಂಥ ವಂದೇ ಮಾತರಂ ಗೀತೆಯನ್ನು ಸ್ಟಾರ್ಟ್ ಆದ ನಡುವಲ್ಲೇ ನಿಂದಿರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಗೆ ಒಂಥರ ಅವಮಾನ ಪರಿಸ್ಥಿತಿಗೆ ತೊಗೊಂಬಂದಿದ್ದಾರೆ. ನಮ್ಮ ವಂದೇ ಮಾತರಂ ಗೀತೆಯು ಕೇವಲ ಅದು ಹಾಡಲ್ಲ. 1872ರಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರಿಂದ ಕೃತಕವಾದ ಇದಕ್ಕೆ ಬರೆಯಲಾದ ಗೀತೆಯು 1875ರಲ್ಲಿ ಇದನ್ನು ನಮ್ಮ ರಾಷ್ಟ್ರಗೀತೆಯಾಗಿ ವ್ಯಕ್ತ ಮಾಡಬೇಕಂತ ಅದನ್ನು ಎಲ್ಲರೂ ಚರ್ಚಿಸಿ ಅದು ಆವಾಗ ಸ್ವಾತಂತ್ರ್ಯ ಹೋರಾಟ ಏನು ನಡೀತಿರ್ತಿತ್ತು. ಆವಾಗ ಹಲವಾರು ಜಾತಿಯ ಹಲವಾರು ಧರ್ಮದ ಎಲ್ಲ ಸಂಘಟನೆಯ ಜನರು ಒಗ್ಗೂಡಲಿ ಎಂದು ನಮ್ಮ ದೇಶವನ್ನು ಆ ಗೀತೆ ಮೂಲಕವಾಗಿ ಸ್ಥಳಗಳು ಹಾಗೂ ಆ ಜಾತಿ ಧರ್ಮ ಎಲ್ಲ ವರ್ಣನೆಯ ಮುಖಾಂತರವಾಗಿ ವಂದೇ ಮಾತರಂ ಗೀತೆಯನ್ನು ರಚಿಸಲಾಗಿತ್ತು. ಆ ವಂದೇ ಮಾತರಂ ಗೀತೆ ಯಾವ ಥರ ಪ್ರಭಾವಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣದ ಪ್ರಯುಕ್ತ ಡೆಲ್ಲಿಯಲ್ಲಿ ನಮ್ಮ ಭಾರತ ದೇಶದ ನಾಯಕರು ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಹಿರಿಯ ನಾಯಕರು, ನಮಗೂ ಅವ್ರ ಬಗ್ಗೆ ಭಾಳ ಅಭಿಮಾನ ಇದೆ, ರಾಷ್ಟ್ರಮಟ್ಟಕ್ಕೆ ಹೋಗಿದ್ದಾರೆ. ಆದರೆ ನಮ್ಮ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ನಿನ್ನೆನ ದಿವಸ ತಾವೆಲ್ಲರೂ ಮಾಧ್ಯಮದ ಮುಖಾಂತರನೇ ನಮಗೂ ತಿಳಿದಿದೆ, ತಾವೆಲ್ಲರೂ ನೋಡಿದ್ದೀರಿ. ಈ ಒಂದು ವಂದೇ ಮಾತರಂ ನಮ್ಮ ದೇಶದ ಒಂದು ಅಭಿಮಾನ. ಆ ಒಂದು ಅಭಿಮಾನಕ್ಕೆ ಯಾವ ರೀತಿ ಧಕ್ಕೆ ತರ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕರು, ಯಾವ ರೀತಿ ಅವರು ಅಪಮಾನ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಗುರುತಿದೆ. ನಾವು ಇವತ್ತು ಎಲ್ಲ ಯುವಕರು ಬಿಜೆಪಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಅಂಗವಾಗಿ ಡೆಸ್ಟಿನಿ ರೈಡರ್ಸ್ ಹಾಸನ ಬೈಕರ್ಸ್ ತಂಡದ ವತಿಯಿಂದ ಹಾಸನ ತಾಲೂಕಿನ ಗೋಪನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 62 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್, ಪೆನ್, ಪೆನ್ಸಿಲ್ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಾದರಿಯಾದರು. ರಾಯಲ್ ಎನ್ಫೀಲ್ಡ್ ಪ್ರೀಮಿಯಂ ಬೈಕ್ ಸವಾರರು ಹಾಗೂ ಸಮಾನ ಮನಸ್ಕ ಯುವಕರ ಒಕ್ಕೂಟವಾಗಿರುವ ಹಾಸನದ ಡೆಸ್ಟಿನಿ ರೈಡರ್ಸ್ ತಂಡವು ಕೇವಲ ಬೈಕ್ ರೈಡಿಂಗ್ ಮಾತ್ರವಲ್ಲದೆ ದೇಶದ ವಿವಿಧ ಸಂಸ್ಕೃತಿ ಮತ್ತು ಪ್ರೇಕ್ಷಣೀಯ ಸ್ಥಳಗಳನ್ನು ಪರಿಚಯಿಸುವ ಮೂಲಕ ವಿಭಿನ್ನ ಗುರುತು ಮೂಡಿಸಿಕೊಂಡಿದೆ. 2018ರಲ್ಲಿ ರಚನೆಯಾದ ಈ ಸಾಹಸಮಯ ತಂಡದಲ್ಲಿ ಸದ್ಯ ಸುಮಾರು 50ರಿಂದ 60 ಜನ ಸಕ್ರಿಯ ಸದಸ್ಯರಿದ್ದಾರೆ. ಕೇವಲ ಸಂಚಾರವಲ್ಲದೆ ನಮ್ಮ ದೇಶ ಹಾಗೂ ನೆರೆಯ ದೇಶಗಳ ವಿವಿಧ ಪ್ರೇಕ್ಷಣೀಯ ಸ್ಥಳಗಳು, ಅಲ್ಲಿನ ಸಾಂಸ್ಕೃತಿಕ ಆಚರಣೆಗಳು, ಜನಜೀವನ ಶೈಲಿ, ಹವಾಮಾನ, ಆಹಾರ ಪದ್ಧತಿ ಹಾಗೂ ಕೃಷಿ ಪದ್ಧತಿಗಳನ್ನು ನೇರವಾಗಿ ತಿಳಿದುಕೊಂಡು ಅನುಭವಿಸುವುದು ಈ ತಂಡದ ಮುಖ್ಯ ಧ್ಯೇಯವಾಗಿದೆ. ಡೆಸ್ಟಿನಿ ರೈಡರ್ಸ್ ತಂಡದ ಸದಸ್ಯರು ಇಲ್ಲಿಯವರೆಗೆ ದೇಶದ ಮೂಲೆ ಮೂಲೆಗಳಿಗೆ ಬೈಕ್ ಸವಾರಿ ನಡೆಸಿ ಸೈ ಎನಿಸಿಕೊಂಡಿದ್ದಾರೆ.
ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ದಿನದಂದು ಗ್ರಾಮೀಣ ಪ್ರದೇಶದ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಒಟ್ಟು 62 ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಅಧ್ಯಕ್ಷತೆ ಹಾಗೂ ನಿರೂಪಣೆ ಪಟೇಲ್ ಹನುಮೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಜಿಎಂ ಶಿವಸ್ವಾಮಿ ಅವರು ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಿಸಿದರು. ಈ ಸತ್ಕಾರ್ಯದಲ್ಲಿ ಡೆಸ್ಟಿನಿ ರೈಡರ್ಸ್ ತಂಡದ ಸುಮಾರು 30ಕ್ಕೂ ಹೆಚ್ಚು ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿದರು. ಹಸುಗಳಿಗಾಗ್ಲಿ ಕೋತಿಗಳಿಗಾಗ್ಲಿ ಅವುಗಳನ್ನೆಲ್ಲ ಹಂಚಿ ಪ್ರತಿದಿನ ಈ ಕಾರ್ಯಕ್ರಮ ಕೊರೋನಾ ಮುಗಿಯುವವರೆಗೂ ಸಹ ಇದನ್ನ ಅವರು ನಡೆಸ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಹಾಗೇನೆ ಲಾಕ್ಡೌನ್ ಸಂದರ್ಭದಲ್ಲಿ ರಕ್ತಕ್ಕೆ ಬಹಳ ತೊಂದರೆ ಆಗ್ತಾ ಇತ್ತು ಮಕ್ಕಳಿಗೆ, ಕೊರೋನಾ ಪೇಷಂಟ್ಗಳಿಗೆಲ್ಲ. ಆಗ ಅವರು ಸುಮಾರು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿಕೊಂಡು ರಕ್ತವನ್ನ ಸುಮಾರು 70 ಯೂನಿಟ್ ಅಷ್ಟು ರಕ್ತವನ್ನ ಸಂಗ್ರಹಿಸಿ ನಮ್ಮ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಕೊಡುಗೆಯನ್ನಾಗಿ ನೀಡುವುದನ್ನ ನಾವಿಲ್ಲಿ ಮರೆಯುವಂತೆ ಇಲ್ಲ. ಹಾಗೆಯೇ ಸಿಎಂ ಅವರ ಕೊರೋನಾ ಪರಿಹಾರ ನಿಧಿಗೆ ಸಹ ಒಂದು ದೇಣಿಗೆಯನ್ನ ಕೊಟ್ಟಿರೋದನ್ನ ಇಲ್ಲಿ ಎಲ್ಲರಿಗೂ ನಮಸ್ಕಾರ. ಇವತ್ತು 80ನೇ ವರ್ಷದ ಸಂಭ್ರಮ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ವಿ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಒಂದು ಹಬ್ಬವನ್ನ ಒಂದು ದೊಡ್ಡ ಹಬ್ಬವಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಎಲ್ಲ ಕಡೆ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ. ಅದೇ ರೀತಿ ನಮ್ಮ ಶಾಲೆಯಲ್ಲೂ ಕೂಡ ಇವತ್ತು ಈ ದಿನಾಚರಣೆಯ ಸಂಭ್ರಮವನ್ನು ಹಬ್ಬವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಮತ್ತು ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು, ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಊರಿನ ಗಣ್ಯರೇ, ಊರಿನ ಮುಖ್ಯಸ್ಥರೇ ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಡೆಸ್ಟಿನಿ ರೈಡರ್ಸ್ ತಂಡದಿಂದ ಆಗಮಿಸಿರುವಂತಹ ಎಲ್ಲ ನಮ್ಮ ಎಲ್ಲ ರೈಡರ್ಸ್ ಬಂಧುಗಳಿಗೂ ನಮ್ಮ ಡೆಸ್ಟಿನಿ ರೈಡರ್ಸ್ ತಂಡದಿಂದ ಸ್ವಾಗತ ಕೋರ್ತೀನಿ. ಇವತ್ತು 70, 80 ಅಂತ ಎಲ್ಲರೂ ಹೇಳ್ತಾರೆ ಸ್ವಾತಂತ್ರ್ಯ ದಿನಾಚರಣೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡೆಸ್ಟಿನಿ ರೈಡರ್ಸ್ ತಂಡದಿಂದ ನಾವು ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್, ಬುಕ್ಸ್ ಮತ್ತು ಪೆನ್ಸಿಲ್ ಕಿಟ್ನ ಕೊಡಬೇಕು ಅಂತ ಒಂದು ನಮ್ಮ ಕಾರ್ಯಕ್ರಮನ ನಾವು ಹಾಕೊಂಡಿದ್ವಿ. ಸೊ ಈ ಕುರಿತಾಗಿ ನಾವು ಕಾರ್ಯಕ್ರಮದಲ್ಲಿ ಡೆಸ್ಟಿನಿ ರೈಡರ್ಸ್ ಸಂಘಟನೆಯ ಪ್ರಮುಖ ದೇಶಭೂಷಣ್ ಜೈನ್, ಮುಕ್ತೇಶ್, ವೆಂಕಟೇಶ್, ಅನೀಶ್, ಕಿರಣ್ ಡಿಜಿ ಭಾಗವಹಿಸಿದರು. ಪಟ್ಟಣದ ಬಿಎಂ ರಸ್ತೆಯ ಎಸ್ಬಿಐ ಬ್ಯಾಂಕಿನ ಪಕ್ಕದಲ್ಲಿರುವ ಮೋರ್ ಮಹಲ್ನಲ್ಲಿ ಹಗಲು ದರೋಡೆ ನಡೆಯುತ್ತಿದೆ ಎಂದು ಗ್ರಾಹಕ ತ್ರಿಭು ಆರೋಪಿಸಿದ್ದಾರೆ. ತಮ್ಮ ಮನೆಯ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಲೆಂದು ಪಟ್ಟಣದ ಬಿಎಂ ರಸ್ತೆಯ ಎಸ್ಬಿಐ ಬ್ಯಾಂಕಿನ ಪಕ್ಕದಲ್ಲಿರುವ ಮೋರ್ ಮಹಲ್ಗೆ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡಲು ಮುಂದಾಗಿದ್ದಾರೆ. ಆದರೆ ಬೈ ಒನ್ ಗೆಟ್ ಒನ್ ರೀತಿಯಲ್ಲಿ ಅನೇಕ ವಸ್ತುಗಳನ್ನು ಮಾರಾಟ ಮಾಡಲು ಮಹಲಿನಲ್ಲಿ ಗೃಹ ಬಳಕೆಯ ವಸ್ತುಗಳನ್ನು ಇರಿಸಲಾಗಿದೆ. ಆದರೆ ಗುಲಾಬ್ ಜಾಮೂನಿನ ಪ್ಯಾಕೆಟ್ ಅನ್ನು ಖರೀದಿಸಿದರೆ ಎಂಆರ್ಪಿ ದರಕ್ಕಿಂತ ಹೆಚ್ಚು ದರವನ್ನು ಪಡೆದಿದ್ದಾರೆ ಹಾಗೂ ಅನೇಕ ವಸ್ತುಗಳನ್ನು ಎಂಆರ್ಪಿ ದರಕ್ಕಿಂತ ಹೆಚ್ಚು ದರವನ್ನು ಪಡೆದುಕೊಂಡು ಗ್ರಾಹಕರಿಗೆ ವಂಚನೆ ಮಾಡುತ್ತಿದ್ದಾರೆ. ದಯಮಾಡಿ ಗ್ರಾಹಕರು ಮೋರ್ ಮಹಲ್ಗೆ ಯಾವುದೇ ವಸ್ತುವನ್ನ ಖರೀದಿಸಿದ್ರೆ ಮೊದಲು ಎಂಆರ್ಪಿ ದರವನ್ನ ನೋಡಿ ಬಿಲ್ ಅನ್ನ ಮಾಡಿಸುವುದು ಉತ್ತಮ. ಯಾಕೆಂದ್ರೆ ಎಲ್ಲಾ ಗ್ರಾಹಕರು ಕೂಡ ವಿದ್ಯಾವಂತರು ಆಗಿರುವುದಿಲ್ಲ. ಅವಿದ್ಯಾವಂತರು ಕೂಡ ಮೋರ್ ಮಹಲ್ ಅಂತಹ ದೊಡ್ಡ ದೊಡ್ಡ ಮಹಲ್ಗಳಿಗೆ ವಸ್ತುಗಳನ್ನ ಖರೀದಿ ಮಾಡಲು ತೆರಳುತ್ತಾರೆ. ಅಂತಹ ಸಮಯದಲ್ಲಿ ಇಂತಹ ಮಹಲ್ಗಳಲ್ಲಿ ಮೋಸ ಮಾಡುವುದು ಹೆಚ್ಚಾಗಿ ಕಂಡುಬರುತ್ತದೆ. ಆದ್ದರಿಂದ ಗ್ರಾಹಕರು ದಯಮಾಡಿ ಯಾವುದೇ ವಸ್ತುಗಳನ್ನ ಖರೀದಿಸಬೇಕಾದ್ರೂ ಮೊದಲು ಎಂಆರ್ಪಿ ದರವನ್ನ ವೀಕ್ಷಣೆ ಮಾಡಿ ನಂತರ ವಸ್ತುಗಳನ್ನ ಖರೀದಿಸಿ. ಇಲ್ಲವಾದರೆ ಗ್ರಾಹಕರ ಜೇಬಿಗೆ ಬೀಳಲಿದೆ ಕತ್ತರಿ ಎಂದರು. ನಿಮ್ಗೆ ಹೇಳಕಾಲ, ಇವಾಗ ನೀವು ಮಾಡ್ತಿರೋ ವಿಡಿಯೋದಿಂದ ನನ್ನ ಕೆಲಸನೇ ಹೋಗೋದಲ್ವಾ, ಇನ್ನೇನು ಗುಡಿಯಲ್ಲಿ ತ್ರಿಭುವನ್ ಅಂತ ಇಲ್ಲಿ MTR ಗುಲಾಬ್ ಜಾಮೂನ್ ಮಾಡಿದ್ದೀನಿ. MRP ಬಂದು ಬೈ ಒನ್ ಗೆಟ್ ಒನ್ 135 ರೂಪೀಸ್ ಇದೆ. ಇಲ್ಲಿ ನೋಡಿದರೆ 140 ರೂಪೀಸ್ ಬಿಲ್ ಹಾಕಿದೆ. ಈ ಥರ ಅವ್ಯವಹಾರ ಈ ಥರ ಮಾಡೋದಾದ್ರೆ ಯಾವ ನಾವು ಜನಗಳು ಯಾವ ಥರ ನಂಬೋದು? ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಈ ಥರ ಮಾಡಿದರೆ ನಾವು ಯಾವ ಥರ ಇದು ಮಾಡೋದು? ಚನ್ನರಾಯಪಟ್ಟಣ ಬೆಂಗಳೂರು ಹೈವೇಲಿರೋದು ಇಲ್ಲಿ ನೋಡಿ. ಈ ಮೋರಲ್ಲಿ ನೋಡಿ MRP 135 ಇತ್ತು, ಇದಕ್ಕೆ 140 ರೂಪೀಸ್ 142 ರೂಪೀಸ್ ಇದು ತಗೊಂಡಿದ್ದಾರೆ, ಬಿಲ್ ತಗೊಂಡಿದ್ದಾರೆ. ಕೇಳಿದರೆ ಬೇರೆ ರೀತಿ ಕಾರಣ ಕೊಡಿದ್ರೆ ಸಿಸ್ಟಮ್ ಇದಾಗಿದೆ ಅಂತ ಇದು ಮಾಡ್ತಿದ್ದಾರೆ, ಪ್ರಾಬ್ಲಮ್ ಅಂತಾರೆ. ಮೋಸ ಮಾಡ್ತಿದ್ದಾರೆ ಇವರು, ಇನ್ನೆಷ್ಟು ಮೋಸ ಮಾಡ್ತಿದ್ದಾರೆ ಇವರು. ಹೀಗಾಗಿದೆ ಅಂತ ಹೇಳ್ತಾರೆ.
ತಾಲೂಕು ಪತ್ರಕರ್ತರ ಸಂಘದ ಬಹುದಿನಗಳ ಕನಸಾಗಿರುವ ಪತ್ರಕರ್ತರ ಭವನ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ಅನುದಾನ ಒದಗಿಸಿ 1 ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳ್ಳಲು ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಶಾಸಕ ಎ ಮಂಜು ಭರವಸೆ ನೀಡಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಭವನ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಪತ್ರಕರ್ತರ ಭವನ ಸ್ಥಾಪನೆಗೆ ಇದೀಗ ಕಾಲ ಕೂಡಿ ಬಂದಿದೆ. ಭವನ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ಅಗತ್ಯ ಸಹಕಾರ ನೀಡಲಾಗುವುದು. ವಿಧಾನ ಪರಿಷತ್ ಸದಸ್ಯರ ಅನುದಾನ ಸೇರಿದಂತೆ ವಿವಿಧ ಮೂಲಗಳಿಂದ 20 ಲಕ್ಷ ರೂಪಾಯಿ ಅನುದಾನವನ್ನು ಕ್ರೋಢೀಕರಿಸಿ ಭವನ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗುವುದು. ಪತ್ರಕರ್ತರು ತಮ್ಮನ್ನ ಅಗತ್ಯ ಸಂದರ್ಭದಲ್ಲಿ ಬಳಸಿಕೊಳ್ಳಬೇಕು. ಭವನದ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳ್ಳುವಂತೆ ಸಹಕರಿಸುವುದಾಗಿ ತಿಳಿಸಿದರು. ಪತ್ರಿಕಾ ಕ್ಷೇತ್ರದ ಬದಲಾವಣೆಗಳ ಕುರಿತು ಮಾತನಾಡಿದ ಅವರು, ಹಿಂದೆ ಪತ್ರಿಕೆಗಳು ಸರ್ಕಾರಗಳ ತಪ್ಪುಗಳನ್ನು ಎತ್ತಿ ತೋರಿಸುವ ಮೂಲಕ ಆಡಳಿತ ವ್ಯವಸ್ಥೆಯನ್ನ ಎಚ್ಚರಿಸುತ್ತಿದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ಗೊಂದಲ ಸೃಷ್ಟಿಸುವಂತಹ ಬೆಳವಣಿಗೆಗಳು ಕಂಡು ಬರ್ತಿವೆ ಎಂದು ಬೇಸರ ಹೊರಹಾಕಿದ್ರು. ಕೆಲವರಿಗೆ ಗೊತ್ತಿಲ್ಲ, ಅರ್ಕಲಗೂಡು ತಾಲೂಕಿಂದ ಅತಿ ಎತ್ತರವಾಗಿ ರಾಷ್ಟ್ರಪತಿ ಬಿಟ್ಟರೆ ನೆಕ್ಸ್ಟ್ ಪರ್ಸನ್ ಸೂರ್ಯಪ್ರಕಾಶ್ ಅಂತ ಹೇಳಿ ಅವರು ಅರ್ಕಲಗೂಡವರು. ಅವರು ಸೂರ್ಯಪ್ರಕಾಶ್ ಅವರು ನಮ್ಮ ಅರ್ಕಲಗೂಡಿನ ಇಲ್ಲೇ ಹುಟ್ಟಿದವರು. ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಿಟ್ಟರೆ ನೆಕ್ಸ್ಟ್ ಅವ್ರಿಗೆ ಹೈಯೆಸ್ಟ್ ಪೋಸ್ಟ್ ಇಡೀ ಇಂಡಿಯಾ ದೇಶದಲ್ಲಿ ಸಿಕ್ಕಿದ್ದು ನಮ್ಮ ಅರ್ಕಲಗೂಡು ತಾಲೂಕಿನ ಸೂರ್ಯಪ್ರಕಾಶ್ ಅವ್ರನ್ನ ನಾವು ಜ್ಞಾಪಿಸ್ಕೋಬೇಕು. ಯಾಕೆಂದ್ರೆ ಇದು ಆ ತರ ನೆಲ ಇದು ಅರ್ಕಲಗೂಡು ಅಂತ. ಅಂದ್ರೆ ಇವತ್ತು ನಾವು ಆನಕ್ಲೂರು ಅಂತ ಹೇಳ್ತೀವಿ. ಆನಕ್ಲೂರು ಇಲ್ಲಿ ಹುಟ್ಟಿಲ್ಲ. ಆನಕ್ಲೂರು ತಂದೆ ಅವರು ಪೂರ್ವಿಕರು ಅವರು. ಇವರು ಆನಕ್ಲೂರ್ನ ಹೆಸರನ್ನು ನಾವು ಯಾಕೆ ಬಳಸ್ಕೊತೀವಿ ಅಂದ್ರೆ ಈ ಊರಿನ ಮಗ ಅಂತ ನಾವು ಹೇಳ್ತೀವಿ. ಆದ್ರೆ ಅವರು ನಿಜವಾಗಿ ಹುಟ್ಟಿದ್ದು ಕೋಲಾರ ಜಿಲ್ಲೆಯಲ್ಲಿ. ಅವರ ವಂಶಿಕರು ಎಲ್ಲ ಇಲ್ಲೇ ಇದ್ದಂತ ಆಯ್ತು. ಅಂದ್ರೆ ಈ ನೆಲ ಇದೆಯಲ್ಲ ಅದರ ಬಗ್ಗೆ ಯಾರು ಹೇಳಬೇಕು. ಈಗ ಮಾತಾಡಿದ್ರೆ ಎಲ್ಲ ಹೇಳೋದು ನಿಜ. ಎರಡು ನಮ್ಮ ತಾಲೂಕಿನಲ್ಲಿ 2 ನದಿ ಹರಿತವೆ, ಎಲ್ಲ ಹರಿತವೆ ಅಂತ. ಎಲ್ಲ ನದಿ ಹರಿತವೆ, ಎಲ್ಲ ಆಗ್ತವೆ. ಆದ್ರೆ ಭತ್ತ ಬೆಳೆಯೋದಕ್ಕೆ ನಮ್ಗೆ ಇಲ್ವೇ ನಮ್ಮ ಮುಂದಲ್ಲಿ ಹೇಳೋದು ಜಾಸ್ತಿ ಭತ್ತ ಬೆಳೆಯೋದಿಲ್ಲ. ಆಮೇಲೆ ಜಾಸ್ತಿ ನಮ್ಮಲ್ಲಿ ಡ್ಯಾಮ್ ಕಟ್ಟಿದೀವಿ, ಎಲ್ಲ ಕಟ್ಟಿದೀವಿ. ಉಪಯೋಗ ಆಗ್ತಕ್ಕಂಥದ್ದು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿಆರ್ ಕೆಂಚೇಗೌಡ ಮಾತನಾಡಿ, ಹಲವು ಕಾರ್ಯಗಳು ಪೂರ್ಣಗೊಂಡಿವೆ. ಅದೇ ರೀತಿ ಅವರ ಆಶೀರ್ವಾದದೊಂದಿಗೆ ಆರಂಭವಾಗಿರುವ ಪತ್ರಕರ್ತರ ಭವನದ ಕಾಮಗಾರಿಯು ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ. ಅರಕಲಗೂಡಿನಲ್ಲಿ ಪತ್ರಕರ್ತರ ಭವನ ಇಲ್ಲ ಎಂಬ ಕೊರಗು ಪತ್ರಕರ್ತರಲ್ಲಿ ಬಹಳ ದಿನಗಳಿಂದ ಇತ್ತು. ಇದೀಗ ಭವನ ನಿರ್ಮಾಣಕ್ಕೆ ಚಾಲನೆ ದೊರೆತಿರುವುದು ಸಂತೋಷದ ಸಂಗತಿ ಎಂದರು. ಇವತ್ತು ಏನು ಪತ್ರಕರ್ತರ ಭವನದ ಶಂಕುಸ್ಥಾಪನೆ ನೆರವೇರಿದೆ, ಅದರ ಜವಾಬ್ದಾರಿಯನ್ನ ಸಂಪೂರ್ಣ ಮಂಜಣ್ಣವರು ಹೊತ್ತುಕೊಂಡು ಬೇರೆ ಕಡೆ ಪತ್ರಕರ್ತರು ನೆರವು ಕೇಳುವ ರೀತಿಯಲ್ಲಿ ಆ ಭವನವನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಪರಮ ಪೂಜ್ಯರಾದ ಶಂಭುನಾಥ ಶ್ರೀಗಳು ಎಲ್ಲಿ ಏನು ಆಶೀರ್ವಾದ ಮಾಡ್ತಾರೆ ಅವಕ್ಕೆ ಯಾವ ಕೆಲಸವೂ ಬಾಕಿ ಉಳಿದಿಲ್ಲ, ಉಳಿಯೋದು ಇಲ್ಲ. ಹಾಗಾಗಿ ಪತ್ರಕರ್ತರ ಭವನ ಕೂಡ ನಿಗದಿತ ಸಮಯಕ್ಕೆ ಮುಗಿಯುತ್ತೆ ಅನ್ನೋ ಆಶಯ ಇದೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ವಿಶೇಷವಾಗಿ ಪತ್ರಕರ್ತರ ಬಗ್ಗೆ ಮಾತನಾಡಬೇಕು ಅಂದರೆ, ನಾನು ಚಂದ್ರಶೇಖರ್ ಅವರು ಹೆಚ್ಚು ಕಡಿಮೆ 23 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು. ಕಳೆದ ನಾವು ನಮ್ಮ ಆಡಳಿತ ಮಂಡಳಿ ಹಾಸನ ಜಿಲ್ಲೆಯಲ್ಲಿ ಬಂದ ನಂತರದಲ್ಲಿ ಪತ್ರಿಕಾ ವಿತರಕರು ಮತ್ತು ಹೊರಗಿನ ಪತ್ರಕರ್ತರಿಗೂ ಮಾನ್ಯತೆಯನ್ನು ಜಿಲ್ಲಾ ಮಟ್ಟದಲ್ಲಿ ಕೊಡಬೇಕು ಅನ್ನೋ ವಿಚಾರ ಬಂದಾಗ ಮೊದಲ ಹೆಸರು ಬಂದಿದ್ದು ನಮ್ಮ ಚಂದ್ರಶೇಖರ್ ಅವರು. ಮದನಗೌಡರು, ಶಿವಾನಂದ್ ಅವರು, ನಾವೆಲ್ಲ ಚಂದ್ರಶೇಖರ್ ಅವ್ರನ್ನೇ ಗುರುತಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಮಟ್ಟದ ಮಹತ್ವ ಇರ್ತಕ್ಕಂಥ ತಾಲೂಕು ಇದು. ಜೊತೆಗೆ ಈಗಾಗಲೇ ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಪಿ ಶ್ರೀಧರ್ ಗೌಡ, ರಾಷ್ಟ್ರೀಯ ಪತ್ರಕರ್ತರ ಸಂಘದ ಮದನ್ ಗೌಡ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿ ಶಿವಕುಮಾರ್, ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ, ಜಿಲ್ಲಾ ಪತ್ರಕರ್ತರ ಸಂಘದ ರವಿ ನಾಕಲಗೂಡು, ಪಿಬಿ ವಿರೂಪಾಕ್ಷ, ಬೆಳವಾಡಿ ಪ್ರಕಾಶ್ ಸೇರಿದಂತೆ ಪತ್ರಕರ್ತರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಶನಿವಾರ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅವರ ಜಯಂತ್ಯೋತ್ಸವವನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಕುಕನೂರು ತಾಲೂಕಿನಲ್ಲಿ ಹಾಲುಮತ ಸಮಾಜದ ಬಾಂಧವರು ಪ್ರತಿ ವರ್ಷವೂ ರಾಯಣ್ಣನವರ ಜಯಂತಿಯನ್ನ ಜಾತ್ರೆಯ ಮಾದರಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಿದ್ದಾರೆ. ಸುಮಾರು 50 ಜನರ ಯುವಕರ ತಂಡವು ಸತತ 1 ತಿಂಗಳಿಂದ ಈ ಕಾರ್ಯಕ್ರಮಕ್ಕಾಗಿ ಸಿದ್ಧತೆಗಳನ್ನ ಕೈಗೊಂಡಿತ್ತು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಸಮಾಜದ ಮುಖಂಡರಾದ ಕಳಕಪ್ಪ ಕಂಬಳಿ ಮಾತನಾಡುತ್ತಾ, ಸರ್ಕಾರದಿಂದ ಮಂಜೂರಾದ ಅನುದಾನದಲ್ಲಿ ನಿರ್ಮಿಸಲಾಗಿರುವ ಮೂರ್ತಿ ಅನಾವರಣ ಸಮಾರಂಭವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಸ್ತದಿಂದಲೇ ಉದ್ಘಾಟನೆ ಮಾಡಿಸಲು ಸರ್ಕಾರದ ಮೇಲೆ
ಮೇಲೆ ಒತ್ತಡ ತರೋಣ ಎಂದು ಸಂಘಟಕರಿಗೆ ತಿಳಿಸಿದರು. ಪುತ್ತೂರಲ್ಲಿ ಒಂದು ತಿಂಗಳದಿಂದ ಪ್ರತಿಯೊಬ್ಬರು ಇವತ್ತೇನೊಂದು 50 ಮಂದಿ ಟೀಮ್ ಏನೈತಲ್ಲ ಆ ಟೀಮ್ ಏನು ಇವತ್ತು ಕೆಲಸ ಮಾಡಿ ಇಷ್ಟು ವಿಜೃಂಭಣೆ ಆಗ ಕಾರಣೀಭೂತ ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳ್ತಾ ಇನ್ನು ಹೆಚ್ಚು ರೀತಿಯಾಗಿ ಜಯಂತಿ ಆಚರಿಸೋಣ. ಯಾಕಂತಂದ್ರೆ ಇವತ್ತು ಕುಕನೂರು ನಗರದಲ್ಲಿ ಜಯಪ್ರವ ಜಾತ್ರೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಮೂರ್ತಿ ಅನಾವರಣ ಮತ್ತು ಸಂಗೊಳ್ಳಿ ರಾಯಣ್ಣ ಜಯಂತಿ. ಹೀಗಾಗಿ ಕುಕನೂರು ಗ್ರಾಮದಲ್ಲಿ ಇವತ್ತು ಜಾತ್ರೆ ಟೈಪು ಎಲ್ಲ ಎಲ್ಲರೂ ಸೇರಿ ಇವತ್ತು ಯಾಕಂದ್ರೆ ಸಮಾಜದವರು ಎಲ್ಲ ನಮ್ಮ ನವೀನ್ ಅವರು ಎಲ್ಲರೂ ಬಂದ ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳಿ ಮತ್ತು ಈಗ ನಮ್ಮ ಮೂರ್ತಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಮುಂದಿನ ವರ್ಷ ಜಯಂತಿ ಅನ್ನೋದ್ರಾಗ ಅದನ್ನ ಉದ್ಘಾಟನೆ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ಲಿ ಅಂತ ಹೇಳ್ತಾ ಇವತ್ತು ನಾವು ಸಿದ್ದರಾಮಯ್ಯ ಸಾಹೇಬ್ರು ಯಾಕಂತಂದ್ರೆ ನಮ್ಮ ಸಮಾಜದವರು ಎಲ್ಲರೂ ಸೇರಿ ಅದನ್ನ ಮೂರ್ತಿ ಮಾಡ್ತಾನೆ ಅಂತ ಹೇಳಿ ಮೀಟಿಂಗ್ ಮಾಡಿ ಮತ್ತು ಆ ಮೂರ್ತಿಗೆ ಮತ್ತು ಉಗುರುಗಳಲ್ಲಿ 2 ಲಕ್ಷ ಅಡ್ವಾನ್ಸ್. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವೇನ್ ಗುಳಗನ್ನವರ, ಮುಖಂಡರಾದ ಮಂಜುನಾಥ್ ಕಡಿಮನಿ, ಶಿವಣ್ಣ ರಾಯರೆಡ್ಡಿ, ಮಲ್ಲಪ್ಪ ಚಳ್ಳಮರದ, ಉಮೇಶ್ ಬೆದವಟ್ಟಿ ಇತರರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಮಹದೇಶ್ವರ ಕಾಲೇಜು ಆವರಣದಲ್ಲಿ ಭಾನುವಾರ ಒಳಾಂಗಣ ಕ್ರೀಡಾಂಗಣದ ಮುಂದುವರೆದ ಕಾಮಗಾರಿಗಳಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಒಳಾಂಗಣ ಕ್ರೀಡಾಂಗಣದ ಮುಂದುವರೆದ ಕಾಮಗಾರಿಗೆ 3.13 ಕೋಟಿ ಅಂದಾಜು ವೆಚ್ಚವನ್ನು ನಿಗದಿಪಡಿಸಲಾಗಿದೆ. 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅಂದಿನ ಶಾಸಕರಾದ ಜಯಣ್ಣ ಅವರು ಕ್ರೀಡೆಗೆ ಹೆಚ್ಚು ಒತ್ತು ನೀಡಿ ಈ ಒಳಾಂಗಣ ಕ್ರೀಡಾಂಗಣವನ್ನು ಆರಂಭಿಸಿದರು. ತಾವು ಶಾಸಕರಾದ ಬಳಿಕ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಅನುದಾನ ಮಂಜೂರು ಮಾಡಿಸಿ ಕಾಮಗಾರಿ ಪೂರ್ಣಗೊಳಿಸಲು ಚಾಲನೆ ನೀಡಿರುವುದಾಗಿ ಶಾಸಕರು ತಿಳಿಸಿದರು. ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಭಾಗದ ಶಾಸಕರಾಗಿದ್ದಂಥ ಮಾನ್ಯ ಎಸ್ ಜಯಣ್ಣವರು ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ಒಂದು ಒಳಾಂಗಣ ಕ್ರೀಡಾಂಗಣಕ್ಕೆ ಚಾಲನೆಯನ್ನು ಕೊಟ್ಟಿದ್ದು. ಇದು ಇವತ್ತು ಮುಂದುವರೆದ ಕಾಮಗಾರಿಗೆ ನಾನು ಶಾಸಕನಾಗಿ ಆಯ್ಕೆ ಬಂದ ಮೇಲೆ ನಮ್ಮ ಮಲೆ ಮಹದೇಶ್ವರ ಸಂಪುಟದ ಸಭೆ ತೀರ್ಮಾನದಂತೆ ಈ ಏನೇನು ನಮ್ಮದು ಅಪೂರ್ಣ ಆಗಿರ್ತಕ್ಕಂಥ ಯೋಜನೆಗಳಿತ್ತು ಅದೆಲ್ಲ ಪೂರ್ಣ ಮಾಡಲಿಕ್ಕೆ ನಾನು ಒಂದು ಪ್ರಪೋಸಲನ್ನು ಕೊಟ್ಟಿದ್ದೆ. ಆ ಪ್ರಯುಕ್ತ ಇವತ್ತಿದ್ದಕ್ಕೆ 4 ಕೋಟಿ ಅಂದಾಜು ವೆಚ್ಚ ಅಂತ ಅಂದಾಜು ಮಾಡಿದರೂ ಕೂಡ ಸರ್ಕಾರದ ಮಾನದ ಪ್ರಕಾರ 3,13,00,000ಕ್ಕೆ ಈ ಟೆಂಡರ್ ನಿಂತಿದೆ. ಇದು ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಕ್ರೀಡಾ ಇಲಾಖೆಯ AWA ಆದಂಥ ಜಯಪ್ರಕಾಶ್ ರವರು ಮತ್ತು ಇದನ್ನು ಗುತ್ತಿಗೆ ಪಡೆದಿರುವಂಥ ಮಾನ್ಯ ಅರಳೆ ಕೃಷ್ಣರವರು ಇದನ್ನು ನಿರ್ವಹಣೆ ಮಾಡ್ತಾರೆ. ಉತ್ತಮ ಗುಣಮಟ್ಟದ ಕಾಮಗಾರಿಯಾಗಿ ಇದು ಪೂರ್ಣಗೊಂಡು ಈ 6 ತಿಂಗಳಲ್ಲಿ ಇದು ಉದ್ಘಾಟನೆಗೊಳಿಸಲಿಕ್ಕೆ ತಾವು ಮುಂದಾಗಿ ನಿಂತು ಆದಷ್ಟು ಬೇಗ ಇದನ್ನು. ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಬಸ್ತಿಪುರ ಶಾಂತರಾಜು, ಮುಖಂಡ ರಮೇಶ್, ಮಾಜಿ ಸದಸ್ಯ ಮಂಜುನಾಥ್, ಮಹದೇಶ್ವರ ಕಾಲೇಜು ಉಪನ್ಯಾಸಕ ಸುಂದರಮೂರ್ತಿ, ಕ್ರೀಡಾ ಇಲಾಖೆ ಎಇಇ ಜಯಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ ನೀನೋ ಪರಿಣಾಮದಿಂದಾಗಿ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿದ್ದು ಮುಂಗಾರು ಬೆಳೆ ಸಂಪೂರ್ಣವಾಗಿ ಕೈತಪ್ಪಿ ಹೋಗಿದೆ ಹಾಗೂ ಬೆಳೆ ವಿಮೆಯಲ್ಲೂ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಬರಗಾಲ ಪರಿಹಾರ ಹಾಗೂ ಬೆಳೆ ವಿಮೆ ಹಣ ಬಿಡುಗಡೆಗೆ ಆಗ್ರಹಿಸಿ ಆಗಸ್ಟ್ 20ರಂದು ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಮುಖಂಡ ಶರಣಬಸಪ್ಪ ಮಮಶೆಟ್ಟಿ ತಿಳಿಸಿದ್ದಾರೆ. ಬರಗಾಲ ಪರಿಹಾರ ನೀಡಲು ಹಿಂದೇಟು ಹಾಕುತ್ತಿರುವ ಸರ್ಕಾರದ ಧೋರಣೆ ಖಂಡಿಸಿ ಮತ್ತು ಎಲ್ಲರಿಗೂ ಬೆಳೆ ವಿಮೆ ಹಣ ಬಿಡುಗಡೆಗೆ ಒತ್ತಾಯಿಸಿ ಆಗಸ್ಟ್ 20ರಂದು ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯನ್ನು ತಕ್ಷಣವೇ ಭೀಕರ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಜೂನ್ ತಿಂಗಳಿಂದಲೂ ವಾಡಿಕೆ ಮಳೆ ಸಂಪೂರ್ಣ ಕುಸಿದಿದ್ದು ಹೆಸರು, ಉದ್ದು, ಸೋಯಾಬೀನ್, ಎಳ್ಳು, ಹತ್ತಿ ಹಾಗೂ ಕಬ್ಬು ಸೇರಿದಂತೆ ಮುಂಗಾರು ಬೆಳೆಗಳು ಸಂಪೂರ್ಣವಾಗಿ ಕಮರಿ ಹೋಗಿವೆ. ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕು. ರೈತರ ಎಲ್ಲಾ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಮತ್ತು ಪ್ರತಿಯೊಬ್ಬ ರೈತರಿಗೂ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು. ಮಹಾರಾಷ್ಟ್ರದ ಪುಣೆ ಉಜ್ಜನಿ ಅಣೆಕಟ್ಟೆನಿಂದ ಕರ್ನಾಟಕದ ಪಾಲಿನ 15 ಟಿಎಂಸಿ ನೀರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ರೈತರ ಹೋರಾಟಗಾರ ವತಿಯಿಂದ ಏನು ಇದೇ ತಿಂಗಳು 20ನೇ ತಾರೀಕು ಕಲಬುರಗಿ ಬಂದ್ ಅಂತ ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ಎಲ್ಲ ಸಂಪೂರ್ಣವಾಗಿ ಕನ್ನಡ ಪರ ಸಂಘಟನೆ ಒಕ್ಕೂಟ ವತಿಯಿಂದ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಬೆಂಬಲ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾಕಂತಂದ್ರೆ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಏನು ಜೂನ್ ಜುಲೈಯಲ್ಲಿ ಬರುವಂತ ಮಳೆಯನ್ನು ಈಗ ಆಗಸ್ಟಿನಲ್ಲಿ ಮಳೆ ಬಂದಿದೆ. ಆದ್ರೆ ಅದು ಮಳೆ ಯಾವುದು
ಲೆಕ್ಕಕ್ಕಿಲ್ಲ ಉಂಟಕ್ಕಿಲ್ಲ ಅನ್ನೋದಂಥದ್ದು ಮಾತಿದೆ. ಯಾಕಂತಂದ್ರೆ ಅವ್ರು ನೀರು ಬಂದದ್ದು ಬರೀ ದನಕ್ಕೆ ಆಗದಂತ ಪರಿಸ್ಥಿತಿ ಇದೆ. ಅಂದ್ರೆ ಈಗ ಸರ್ ಹೇಳಿದಂಗೆ ಎಲ್ಲಾ ಬೋರಿಂಗ್ಗಳು ಬಂದಾಗಿದೆ ಮತ್ತು ರೈತರಿಗೆ ರೈತರ ಬಗ್ಗರಿಗೆ ಏನು ಸದನದಲ್ಲಿ ಮತ್ತು ಈಗ ಹೊಸ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ನಮ್ಮ ಜಿಲ್ಲೆಯ ಕಲಬುರಗಿ ನಗರದ ಜಿಲ್ಲೆ ಉಸ್ತುವಾರಿ ಆಗಲಿ ರೈತರ ಬಗ್ಗೆ ಹೆಚ್ಚಿಗೆ ಶಕ್ತಿಯನ್ನು ಕೊಟ್ಟು ಮಾತಾಡೋದಂಥದ್ದು ಎಲ್ಲೂ ಆಗಿದೆ. ಬರೇ ಮನ್ನಿ ಬಂದರು ಬಂದೆಲ್ಲೋ ಕಮಲಾಪುರಕ್ಕೆ ಯಾವುದೋ ಊರಿಗೆ ಹೋಗಿ ಒಂದೆರಡು ಹೊಲ ನೋಡ್ಕೊಂಡು ಬಂದ್ರು. ಅದಕ್ಕೆ ಅವ್ರು ಹೇಳಿಬಿಟ್ರು ರೈತರಿಗೆ ಇದು ಲಾಸ್ ಆಗಿದೆ, ರೈತರಿಗೆ ಸಮಸ್ಯೆದಾಗಿದ್ದಾರೆ ಅಂತ. ಅಂದ್ರೆ ಸಂಪೂರ್ಣವಾಗಿ ರೈತರಿಗೆ ಮಳೆ ಯಾಕೆ ಬರಬೇಕಾಗಿತ್ತು, ಬಂದಿಲ್ಲ ಅಂದ್ಮೇಲೆ ನಾವು ಏನ್ ಮುಂದೆ ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹಿಸಲಾಗುತ್ತಿದೆ ಎಂದು ಆರೋಪಿಸಿರುವ ವಾಹನ ಸವಾರರು ಮತ್ತು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಟೋಲ್ ವಸೂಲಿಯನ್ನ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ನೈಸ್ ರಸ್ತೆಯಲ್ಲಿ ವಾಹನಗಳಿಂದ ಟೋಲ್ ಕಲೆಕ್ಟ್ ಮಾಡಲು ಮುಂದಾದ ಸಿಬ್ಬಂದಿಯನ್ನ ಸಾರ್ವಜನಿಕರು ತಡೆದು ತೀವ್ರವಾಗಿ ಪ್ರಶ್ನಿಸಿದ್ದು, ಯಾವ ಆಧಾರದ ಮೇಲೆ ಟೋಲ್ ಸಂಗ್ರಹಿಸುತ್ತಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸವಾರರು ಮತ್ತು ಟೋಲ್ ಸಿಬ್ಬಂದಿ ನಡುವೆ ಈ ವೇಳೆ ಕೆಲಕಾಲ ಮಾತಿನ ಚಕಮಕಿ ನಡೆದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ನೈಸ್ ರಸ್ತೆಯ ಟೋಲ್ ವಿಚಾರ ಮತ್ತೊಮ್ಮೆ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಟೋಲ್ ಸಂಗ್ರಹದ ಕಾನೂನು ಬದ್ಧತೆ ಹಾಗೂ ವಿಧಿಸುತ್ತಿರುವ ದರಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಷ್ಟನೆ ನೀಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೈಸ್ ಯೋಜನೆ ಹಾಗೂ ಅದರ ಟೋಲ್ ವಸೂಲಿ ವಿಚಾರವು ಸಾರ್ವಜನಿಕ ವಲಯದಲ್ಲಿ ಮಾತ್ರವಲ್ಲದೆ ರಾಜಕೀಯವಾಗಿಯೂ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ನಾನು ಹೋರಾಟಗಾರ, ಗೌರ್ಮೆಂಟ್ ಟೋಲ್ನೇ ಬಿಟ್ಟಿಲ್ಲ, ನಿಮ್ ಟೋಲ್ ಬಿಡ್ತೀನಿ ನಾಳೆ. ಗೊತ್ತು, ನೆನಪಿದೆ ನನಗೆ. ಅಲ್ಲಿ ಗೊತ್ತು ಸರ್, ಅವತ್ತು ನಾವು ಗಲಾಟೆ ಮಾಡಲಿಲ್ವಾ? ಬಂದು ನೀವೇ ಯಾವುದು ಸರ್, ನೀವು ಅಕ್ರಮವಾಗಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಯಾವ್ದು ಫಂಕ್ಷನ್ ಹೌದು, ಅದಕ್ಕೋಸ್ಕರ ಅವತ್ತು ನಾನು ನೋಡಿ ಸರ್, ನಾಳೆ ಬರ್ತೀನಿ, ಮಾತಾಡ್ತೀನಿ ಬಿಡಿ. SPP ನನ್ನ ಕ್ಲೋಸ್ ಫ್ರೆಂಡ್ ಯಾರು ಬಸ್ ದೊರರಾಜ್ ಅಂತ ಹೇಳಿ ನಾವು ಅವ್ರ ಜೊತೆಲಿ ಕಾನೂನು ನಾನು ತಿಳ್ಕೊಂಡಿದ್ದೀನಿ. ಆದ್ರೆ ಒಂದು ಪದ ಏನಂದ್ರೆ ಸಾರ್ವಜನಿಕರಿಂದ ಟೋಲ್ ಕಲೆಕ್ಟ್ ಮಾಡಬೇಡಿ ಅಂತ ಏನಾದ್ರು ಒಂದು ಪದ ನಿಮಗೆ ಕಲೆಕ್ಟ್ ಮಾಡಿ ಅಂತ ಯಾರು ನಿಮ್ಗೆ ಆದೇಶ ಕೊಟ್ಟರು? ನನಗೊತ್ತು ನಾನ್ ಸರ್, ನೀವು ಇದೀರಿ ರಿಟೈರ್ಡ್ ಆಫೀಸರ್ ಇದ್ರಿ, ನಿಮಗ್ ಗೌರವ ಇದೆ. ಆದ್ರೆ ನೀವು ಟೋಲ್ ಅವ್ರ ಜೊತೆ ಸೇರ್ಕೊಂಡು ನೀವು ರಿಟೈರ್ಡ್ ಆದ್ಮೇಲೆ ನೀವು ದಯಮಾಡಿ ಮಾಡ್ತಾ ಇದ್ರಿ, ಗೌರವ ಇದೆ ನಿಮ್ ಬಗ್ಗೆ, ನ್ಯಾಯಯುತವಾಗಿ ಜೀವನ ಮಾಡ್ತಾ ಇದ್ರಿ. ಆದ್ರೆ ನಾನು ಹೇಳ್ತಾ ಇರೋದು, ಒಂದ್ ನಿಮಿಷ ಇಲ್ಲಿ ಕೇಳಿ, ನಾನು ಇಲ್ಲಿ ಬಂದ ತಕ್ಷಣ ನಾನು ರೆಕಗ್ನೈಸ್ ಮಾಡಿದೆ. ಅರ್ಥ ಆಯ್ತಾ? ನೀವು ಎಲ್ಲಿ ಮೀಟ್ ಮಾಡಿದ್ರೆ ನೀವು ತಿಳ್ಕೊಂಡ್ರ ಅಂತ ಮಾಡ್ಕೊಂಡಿದ್ದೀರಾ? ಎಲ್ಲಿ? ಮೈಸೂರು ಹತ್ರ. ಹೌದು ಹೇಳಿ, ಅವತ್ತು ಟೋಲ್ ಹೊಡೆದಾಕ್ಬಿಟ್ಟು ಬಂದೆ ನಾನು. ಆಮೇಲೆ ಬಂದಿದ್ದೀನಿ. ನಿಮ್ ಟೋಲ್ ಅಲ್ಲ ಸ್ವಾಮಿ, ಕಡಿಮೆಣ್ಕಿ ಟೋಲ್ ಅವತ್ತು ನಾವೇ ಹೋರಾಟ ಮಾಡಿ ಎಲ್ಲ ಹೊಡೆದಾಕ್ ಬಿಸಾಕಿದ್ದು. ಹೌದು, ನಿಮ್ಮವ್ರಿಗೆ ಹೇಳಿ. ಸರ್, ಕಾನೂನು ಸ್ಪಷ್ಟವಾಗಿದೆ. ನಾಳೆ 100 ಜನ ಲಾಯರ್ಗಳು ಬರ್ತಾ ಇದೀವಿ ನಾವು. ನಿಮಗೆ ನಾಳೆ ಪಾಠ. ಉತ್ತರಾಖಂಡ ರಾಜ್ಯದ ಹಲದ್ವಾನಿಯಲ್ಲಿ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೆರಳಿದ ಬಳಿಕ ಆ ವೇದಿಕೆಯನ್ನ ಶುದ್ಧೀಕರಣ ಮಾಡಿರುವ ಘಟನೆಯು ಅತ್ಯಂತ ಖಂಡನೀಯವಾಗಿದ್ದು, ಈ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಲಚ್ಚಪ್ಪ ಜಮಾದಾರ್ ಒತ್ತಾಯಿಸಿದ್ದಾರೆ. ಹಲದ್ವಾನಿಯಲ್ಲಿ ನಡೆದ ಈ ಅಗೌರವ ಘಟನೆಗೆ ನೇರವಾಗಿ ಕಾರಣರಾದ ವ್ಯಕ್ತಿಗಳು ಹಾಗೂ ಸಂಘಟನೆಗಳ ವಿರುದ್ಧ ಕಠಿಣ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು. ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಪಕ್ಷವು ದೇಶದ ಜನರ ಬಳಿ ಬೇಷರತ್ ಕ್ಷಮೆ ಯಾಚಿಸಬೇಕು. ಈ ಘಟನೆಯ ಹಿಂದೆ ಯಾರೇ ಸಂಘಟಿತವಾಗಿ ಕಾರ್ಯನಿರ್ವಹಿಸಿದ್ದರೆ ಅವರ ಮುಖವಾಡ ಕಳಚಿ ತನಿಖೆಯ ಮೂಲಕ ಅವರ ನೈಜ ಪಾತ್ರವನ್ನು ಬಹಿರಂಗಪಡಿಸಿ ಸೂಕ್ತ ಶಿಕ್ಷೆ ವಿಧಿಸಬೇಕು. ಜಾತಿ ಆಧಾರಿತ ಅವಮಾನ ಮತ್ತು ಅಸ್ಪೃಶ್ಯತೆಯ ಮನೋಭಾವವನ್ನು ಅಥವಾ ಉತ್ತೇಜಿಸುವ ಯಾವುದೇ ರೀತಿಯ ಕೃತ್ಯಗಳ ವಿರುದ್ಧ ಸರ್ಕಾರವು ಯಾವುದೇ ಮುದಾಕ್ಷಿಣ್ಯ ಇಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಇವರ ಪ್ರಮುಖ ಮೇಲಿನ ಸಂಸ್ಥೆ RSS ಇರಬಹುದು, ಇವತ್ತು ಬಿಜೆಪಿ ಪಕ್ಷದ ರಾಷ್ಟ್ರೀಯ ನಾಯಕರಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಈ ಶಬ್ದ ನಮಗೆ ಇದಕ್ಕೆ ಘಟನೆಗೆ ಸಂಬಂಧ ಇಲ್ಲ ಎನ್ನುವಂಥ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಇವರು ವಿಚಾರ ಇಲ್ಲ ಅಂತ ವ್ಯಕ್ತಪಡಿಸ್ತಾರೆ, ಇನ್ನೊಂದು ಕಡೆ ಇವ್ರದೇ ಅಂಗಸಂಸ್ಥೆ ಇವತ್ತು ಶ್ರೀರಾಮ ಸೇನೆ ಅಲ್ಲಿರುವಂತಹ ಮುಖ್ಯಸ್ಥರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಹೌದು ನಾವು ಮಾಡಿದ್ದು ನಿಜ ಇದೆ, ಈ ವೇದಿಕೆ ಶುದ್ಧೀಕರಣ ಮಾಡಬೇಕಾಗಿದೆ, ಮಾಡಿದೆ ಅಂತ ಹೇಳ್ತಾರಲ್ಲ, ಇದೊಂದು ಹೇಯ ಕೃತ್ಯ. ಇವತ್ತು ಬಿಜೆಪಿ ಇದರಿಂದ ತಪ್ಪಿಸ್ಕೊಂಡು ಹೋಗುವಂತ ಕೆಲಸ ಮಾಡಬಾರದು ಅಂತ ನಾವು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಂಧುಗಳೇ, ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗತ್ತೆ. ಇವತ್ತು ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜಕೀಯ ವ್ಯಕ್ತಿ ಇರಲಿ, ಅವರ ಸಾಮಾಜಿಕ ಹಿನ್ನೆಲೆಯನ್ನ ತೆಗೆದು ಅವಮಾನಿಸುವ ಕೆಲಸ ಆಗಬಾರ್ದು.
ಇವತ್ತು ಯಾವುದೇ ಜಾತಿ ಯಾವುದೇ ಧರ್ಮ ಇರಲಿ, ಇಲ್ಲಿ ನಾವೆಲ್ಲರೂ ಅಣ್ಣ ತಮ್ಮರಂತೆ ಬಾಳ್ಬೇಕಾಗಿದೆ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಈ ದೇಶದ ರಕ್ಷಣೆಗಾಗಿ, ಈ ದೇಶದ ನಲ್ಲು ಚಕ್ರ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಾಲಾ ಕಣ್ಣಿ ಸ್ನೇಹ ಬಳಗದ ವತಿಯಿಂದ ಅಕ್ಟೋಬರ್ 18ರಂದು ನಗರದ ಪತ್ರಿಕಾ ಭವನದ ಸಭಾಗೃಹದಲ್ಲಿ ಸಮಾಜ ಸೇವಕಿ, ಪರಿಸರ ಪ್ರೇಮಿ ಹಾಗೂ ಜನಪರ ನಾಯಕಿ ಮಾಲಾ ಕಣ್ಣಿ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ಸುರೇಶ್ ಬಡಿಗೇರ ತಿಳಿಸಿದ್ದಾರೆ. ಸಮಾಜ ಸೇವೆ ಹಾಗೂ ಜನಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮಾಲಾ ಕಣ್ಣಿ ಅವರಿಗೆ ನಾರಿ ಶಕ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಸಮಾರಂಭದ ಅಂಗವಾಗಿ ಸಾರ್ವಜನಿಕರಿಗಾಗಿ ವಿಶೇಷ ನೇತ್ರ ಚಿಕಿತ್ಸಾ ಹಾಗೂ ನೇತ್ರದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಮರಣಾನಂತರ ದೇಹದಾನದ ಮಹತ್ವ ಸಾರಲು ದೇಹದಾನ ಪ್ರತಿಜ್ಞಾ ವಿಧಿ ಬೋಧಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಪರಿಸರ ಸಂರಕ್ಷಣೆಯ ಸಂದೇಶ ಸಾರಲು ಕಾರ್ಯಕ್ರಮದಲ್ಲಿ ಸಸಿ ವಿತರಣೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮಧ್ಯೆ ಇರತಕ್ಕಂತಹ ಅಭಿನಂದನಾ ಕಾರ್ಯಕ್ರಮ, ಅವರು ಈ ಸಾಮಾಜಿಕ ವೃತ್ತಿಗೆ ಬಂದು 10 ವರ್ಷಗಳು ಸಮೀಪಿಸಿದ ಅದೊಂದು ನೆಪವಾಗಿಟ್ಕೊಂಡು ನಾವು ಆರೋಗ್ಯದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 18ನೇ ತಾರೀಕು ಇದೇ ಪತ್ರಿಕಾ ಭವನದ ಮೇಲ್ಗಡೆ ಕಾರ್ಯಕ್ರಮ ಇದೆ. ಇಲ್ಲಿ ವಿಶೇಷವಾಗಿ 25 ಜನ ಯುವಕರು ತಮ್ಮ ನೇತ್ರವನ್ನ ದಾನ ಮಾಡ್ತಾ ಇದ್ದಾರೆ. 25 ಜನ, ಇದು ನಂಬರ್ ಹೆಚ್ಚಿಗಾಗಬಹುದು. ನಮ್ಮ 4 ಚಕ್ರ ದೇಶಗಳು ಕೂಡ್ಕೊಂಡು 25 ಮಾಡಿದ್ದೀವಿ. ಸೊ 18ನೇ ತಾರೀಕುವರೆಗೂ ನನಗನ್ಸಿದ ಮಟ್ಟಿಗೆ ಒಂದು 50 ಜನ ಸ್ವ ಇಚ್ಛೆಯಿಂದ ಮಾಲಾ ಕಣ್ಣಿಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ನೇತ್ರದಾನ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾಲೇಜಿನ ಜೊತೆ ಮೊನ್ನೆ ಮಾತಾಡಿದ ಮೇಲೆ ನಮ್ಮ ಸ್ನೇಹಿತರು ಮತ್ತು 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ನ 10 ಜನ ದೇಹದಾನವನ್ನ ಮಾಡ್ತಾ ಇದ್ದಾರೆ. ಅವರ ಪಾಲಕರ ಅನುಮತಿ ಪಡ್ಕೊಂಡು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆಹಾರ ಸುರಕ್ಷತಾ ಇಲಾಖೆಯ ಐತಿಹಾಸಿಕ ಕಾರ್ಯಾಚರಣೆ. ರಾಜ್ಯಾದ್ಯಂತ 30 ತಂಡಗಳಿಂದ ಹಗಲು ರಾತ್ರಿ ತಪಾಸಣೆ. ಆರೋಗ್ಯ ಸಚಿವ ಯುಟಿ ಖಾದರ್ ಪ್ರಶಂಸೆ. ಹನ್ನೂರು ಅರಣ್ಯ ಸಿಬ್ಬಂದಿ ಗುಂಡೇಟು ಪ್ರಕರಣ. ಮೃತರ ಕುಟುಂಬಗಳಿಗೆ ತಲಾ 15 ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಿಸಿ ಸಾಂತ್ವನ ಹೇಳಿದ ಶಾಸಕ ಎಂಆರ್ ಮಂಜುನಾಥ್. ವಂದೇ ಮಾತರಂಗೆ ಅವಮಾನ ಆರೋಪ ಖಂಡಿಸಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಯತ್ನ. ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರ ವಶ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.